ಇಲ್ಲ ಇಲ್ಲ, ಅದಕ್ಕೆ ನಾವು ಸುಮ್ಮದೀವಿ. ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನಿದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ, ಮತ್ತೆ ಮಾಡೋರು ಇನ್ನು ಮ್ಯಾಟ್ರ್ ಮುಗೀತು, ಇನ್ನೆಲ್ಲ ಅಪೀಲ್ ಮಾಡೋದಿನ್ನ. ಎಲ್ಲ ಅವ್ರು ಬೇರೆ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ, ನೀವೇನು ಎಲ್ಲದಕ್ಕೂ ಇದಕ್ಕೆ ಹೇಳಿದ್ರೆ ಹೆಂಗೆ? ನೀವು ಹೋಗ್ತಾರೆ, ಇಲಾಖೆ ಕೆಲಸ ಇರ್ತೈತೆ, ಅಧ್ಯಕ್ಷರು ಅವರು ಹೆಚ್ಚು ಕೆಲಸ ಇರ್ತೈತಿ, ಹೋಗ್ತಾರೆ. ಎಲ್ಲದಕ್ಕೂ ನಾವು ಬರೀ ಅವರು ಲಾಬಿ ಮಾಡ್ತಾರೆ ಅಂತ ಹೇಳೋದು ಅವಶ್ಯಕತೆ ಇಲ್ಲ. ನೋಡಿ, ಅದು ಚರ್ಚೆ ಪ್ರಶ್ನೆ, ಅದು ಉದ್ಭವಿಸಲ್ಲ ಈಗಂತಿ, ಮತ್ತೆ ಹೆಚ್ಚು ಉದ್ಭವಿಸಲ್ಲ. ನಿನ್ನಿಂದ ಕ್ಲೋಸ್ ಚಾಪ್ಟರ್ ಆಗಿದೆ. ನಿನ್ನೆ ಏನ ಮರು ವಿಚಾರಣೆಗೆ ಪಿಟಿಷನ್ ಹಾಕ್ಬೇಕಂದ್ರೂ ಈಗ ಅದಕ್ಕೂ ಅವಕಾಶ ಇಲ್ಲ. ಈಗ ಹೋದ್ರೆ ಹೋಗ್ಬೋದು, ಅರ್ಜಿ ಹಾಕಕ್ಕೆ ಏನೋ ಸಮಸ್ಯೆ ಇಲ್ಲ, ಅರ್ಜಿ ಹಾಕ್ಬೋದು. ಅರೆ ತೀರ್ಪು ಬರ್ತೈತೆ ಅಂತ ಏನು ಹೇಳೋರು ನೀವು? ಹಂಗೆ ಖುಷಿ ನಾವೇನಿಲ್ಲ, ಪಾರ್ಟಿ ಏನು ಹೇಳ್ತೀವಿ ಅದನ್ನು ನಾವು ಕೇಳ್ತೇವೆ. ನಾವೇನು ಖುಷಿ ಆಗುವಂಥದ್ದು ಏನಿದೆ? ಈಗ ಅವ್ರು CM ಇದ್ದಾರೆ, ಮಧ್ಯದಾಗ ಅದು ಅರ್ಧ ಗೀರದ ನೀವು ಸುದ್ದಿ ಆಯ್ತು ಅಷ್ಟೇ. ನಾವು ಸಾಕಷ್ಟು ಸರಿ ಹೇಳಿದ, ಅವರೇ CM ಇರ್ತಾರೆ, ನಾವು ಹೇಳಿದೀವಿ, ಬೇರೆಯವ್ರು ಹೇಳಿದ್ದಾರೆ. DK ಸುರೇಶ್ ಅಂತ ಹೇಳಿದ್ದಾರೆ, ಹಿಂದೆ ಅಧ್ಯಕ್ಷ ಶಿವಕುಮಾರ್ ಅವರೇ ಹೇಳಿದ್ದಾರೆ ಖಾಲಿ ಇಲ್ಲ. ಮತ್ತು ಅವ್ರು ಹೇಳಿದ್ಮ್ಯಾಗ ಇನ್ನು ನಮ್ಮನ್ನು ಕೇಳೋದು ಏನು ಅವಶ್ಯಕತೆ ಇದೆ ರೀ? ನೀವು ಮಾಡ್ಸೋಕೆ ಶುರು ಮಾಡಿ ನಾವೇನು ಮಾಡೋದು? ನಮ್ಮ ಲೆವೆಲಲ್ಲಿ ಕ್ಲೋಸು. ನೀವೇನ್ರ ಮತ್ತೆ ಯಾರ ಹೆಂಗಿದ್ರೆ ಇದ್ದ ಸುತ್ತಾಕಿ ಬರ್ತೈತೆ, ಯಾರು ಹೇಳ್ತಾರೆ ಮತ್ತೆ ಮಾಡೋಂಗಿದ್ರೆ ನಮ್ದೇನು ತಕರಾರಿಲ್ಲ. ಭೇಟಿ ಆಗೋದು ಬಿಡೋದು ಅದಕ್ಕೂ ಸೆಟಪ್ ಇದೆ ಕಾಂಗ್ರೆಸ್ನಲ್ಲಿ. ಎಲ್ಲನೂ ಸೋನಿಯಾಜಿ ರಾಹುಲ್ಜಿ ಅಟೆಂಡ್ ಮಾಡೋದಲ್ಲ. ಕೆಳಗಡೆ ಜನರಲ್ ಸೆಕ್ರೆಟರಿ ಥರ ಅವ್ರ ಲೆವೆಲ್ನಾಗ ಅಧ್ಯಕ್ಷದಾರ, ಅವರಂತಲ್ಲಿ ಕೆಲವು ಎಲ್ಲ ಮುಕ್ತಾಯ ಆಗ್ತದೆ. ಎಲ್ಲನೂ ರಾಹುಲ್ಜಿ ಮಾಡೋದಲ್ಲ. ಸೊ ಭಾಳಷ್ಟು ಕೆಲಸ ಜನರಲ್ ಸೆಕ್ರೆಟರಿ ಇದ್ದಾರೆ, ಅರ್ಡಂಗಿ ಸೆಕ್ರೆಟರಿ ಇದ್ದಾರೆ, ಕೊನೆಗೆ ನಮ್ಮವರೇ ರಾಷ್ಟ್ರ ಅಧ್ಯಕ್ಷದಾರ. ಅಲ್ಲಿ ಸಾಲ್ವ್ ಮಾಡ್ಕೋತಾರೆ. ನೋಡೋಣ, ಇನ್ನೂ ಅವಕಾಶ ಇದೆ, ಚರ್ಚೆ ನಡೀತಾ ಇದ್ದಾರೆ. ಇನ್ನು 3 ತಿಂಗಳಿದೆ ಚುನಾವಣೆ. ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.